ಎಲ್ರಿಗೂ ನಮಸ್ಕಾರ. ನಾನು ಪ್ರಮೋದೇಶ್ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಿಂದ ನಡು ರಸ್ತೆಯಲ್ಲಿ ಒಬ್ಬರು ಯುವಕರು ನಡು ರಸ್ತೆಯಲ್ಲಿ ವಿ ಐ ಪಿ ಕಾರು ಏನು ಬರ್ತಿದೆ ಅಂತೇಳಿ ವಿ ಐ ಪಿನೇ ಜನಸಾಮಾನ್ಯರ ಜೀವನಕ್ಕೆ ರಕ್ಷಣೆ ಇಲ್ವಾ ಅಂತೇಳಿ ನಡು ರಸ್ತೆಯಲ್ಲಿ ಕುಂತಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದ್ರ ಜೊತೆಗೆ ಪೊಲೀಸರು ಏನು ಹೊಯ್ಸಳ ಕರೆಸ್ರಿ ಅಂತೇಳಿ ಫೋನ್ ಮಾಡಿದಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ಗಮನಿಸಿದ್ದೀರಿ. ಸ್ನೇಹಿತರೆ, ವಿ ಐ ಪಿಗಳ ಸೆಕ್ಯುರಿಟಿ ಮುಖ್ಯ, ನಾನೇನು ಅದನ್ನು ಬೇಡ ಅನ್ನಲ್ಲ. ಆದರೆ ವಿ ಐ ಪಿಗಳ ಕಾರ್ಗಳು ಪಾಸ್ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಗಂಟೆ ರಸ್ತೆಗಳಲ್ಲಿ ಜನಗಳ ಸಂಚಾರಕ್ಕೆ ಏನು ಅಡ್ಡಿಪಡಿಸೋದು, ಸಾಮಾನ್ಯ ಜನರ ಪ್ರಾಣದ ಜೊತೆ ಈ ರೀತಿ ಆಟ ಆಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿದೆ. ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡ್ತಾ ಇರೋ ಸಂದರ್ಭದಲ್ಲಿ ಈ ವಿಡಿಯೋ ನೋಡಿದೆ. ಇವರೇನಿದ್ದಾರೆ ರೊಚ್ಚಿಗೆದ್ದು ಅಧಿಕಾರಿಗಳನ್ನ ಕೇಳ್ತಾರೆ, ವಿ ಐ ಪಿಗಳಿಗಾಗಿ ಜನಸಾಮಾನ್ಯರ ಪ್ರಾಣದ ಜೊತೆ ಆಟ ಆಡ್ತಿದ್ದೀರಾ ನೀವು ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಎಮರ್ಜೆನ್ಸಿಯಲ್ಲಿರೋ ಗರ್ಭಿಣಿ ಮತ್ತು ಏನು ಆಂಬ್ಯುಲೆನ್ಸಲ್ಲಿರುವಂತಹ ರೋಗಿ ಅವರನ್ನೇ ತಡೆದು ನಿಲ್ಲಿಸ್ತಾರೆ ಈ ಪೊಲೀಸ್ನವರು. ಅವರು ಆ ಪತಿ ಕೇಳಿದ ಪ್ರಶ್ನೆ ಅದು ನಿಜಕ್ಕೂ ಅವರೊಬ್ಬರೇ ಅಲ್ಲ, ಆ ಥರದ್ದು ನಾಗರಿಕ ಪ್ರತಿಯೊಬ್ಬ ಈ ಸಮಾಜದ ನಾಗರಿಕ ಪ್ರಜೆಯ ಕೇಳಬೇಕಾಗಿರುವಂಥ ಪ್ರಶ್ನೆ, ಮತ್ತು ಅವರು ಕೇಳಿರುವಂಥದ್ದು ಅದ್ಭುತವಾದ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ನಾವು ಜನಸಾಮಾನ್ಯರು ಇಂಥ ವ್ಯವಸ್ಥೆಯನ್ನು ಧಿಕ್ಕರಿಸೋದ್ರಲ್ಲಿ ನಾವು ಇದನ್ನು ಏನು ಈ ಒಂದು ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ನಾವು ಹರಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ನೇರವಾಗಿ ಕೇಳ್ತೀನಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ, ಆದರೆ ರಸ್ತೆಗೆ ಬಂದ್ರಂದರೆ ಜನಸಾಮಾನ್ಯರ ಜೀವನಕ್ಕೆ ಬೆಲೆನೇ ಇಲ್ಲದಿರೋ ರೀತಿ ಇವರು ನಡ್ಕೊಳ್ತಾರೆ. ಆಂಬುಲೆನ್ಸ್ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ರೋಗಿಗೆ ಪ್ರತಿಯೊಂದು ಸೆಕೆಂಡು ಕೂಡ ತುಂಬ ಅಮೂಲ್ಯವಾದದ್ದು ಅನ್ನೋದು ಈ ಸಿಸ್ಟಮ್ಗೆ ಮತ್ತು ಈ ವಿ ಐ ಪಿಗಳಿಗೆ, ಅಧಿಕಾರಿಗಳಿಗೆ ಯಾಕೆ ಅರ್ಥ ಆಗ್ತಾಯಿಲ್ಲ? ಯಾವುದೇ ವಿ ಐ ಪಿ ಕಾರ್ಗಳು ಎಷ್ಟು ಬೇಗ ಹೋಗ್ತವೆ ಅನ್ನೋದಕ್ಕಿಂತ ಆಂಬುಲೆನ್ಸ್ನಲ್ಲಿರುವಂಥ ಪೇಷೆಂಟು ಎಷ್ಟು ಬೇಗ ತಲುಪ್ತಾರೆ ಅನ್ನೋವಂಥದ್ದು ಭಾಳ ಮುಖ್ಯವಾದಂಥದ್ದು. ಜನರ ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಸ್ಯಾಲ್ರಿ ತಗೊಳ್ಳೋ ಅಧಿಕಾರಿಗಳು ಅದೇ ಜನರ ಪ್ರಾಣಕ್ಕೆ ಕಂಟಕವಾಗೋ ರೀತಿಯಲ್ಲಿ ನಡೆದುಕೊಳ್ತಾರೆ ಅಂತಂದರೆ ಇನ್ನು ಎಷ್ಟರ ಮಟ್ಟದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅನ್ನೋಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪೊಲೀಸ್ನವರಲ್ಲೂ ಸಹ ಏನು ಒಂದು ಮಾನವೀಯತೆ ಅನ್ನುವಂಥದ್ದನ್ನು ಮರೆತೋಗಿದ್ದಾರೆ. ಆ ಸಂದರ್ಭದಲ್ಲಿ ಇಂಥ ಒಂದು ಗುಣಗಳು ಅದನ್ನು ಮುನ್ನಡೆಸ್ತಾ ಹೋಗಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಈ ಮಾರಕ ಏನು ವಿ ಐ ಪಿ ಸಂಸ್ಕೃತಿ ಮತ್ತು ಜನಸಾಮಾನ್ಯರ ಕಾಡೋ ಇಂತಹ ರೂಲ್ಸ್ಗಳು ದಯವಿಟ್ಟು ಇನ್ನಾದರೂ ಬದಲಾಗಬೇಕಿದೆ. ಇನ್ನು ಮುಂದೆ ಯಾವುದೇ ದೊಡ್ಡ ಲೀಡರ್ ಮೂಮೆಂಟ್ ಇದ್ರೂ ದಯಮಾಡಿ ಮೊದಲು ಆಂಬುಲೆನ್ಸ್ಗಳಿಗೆ ದಾರಿ ಮಾಡಿಕೊಡುವಂಥ ನಿಯಮ ಬರಬೇಕು. ದಯಮಾಡಿ ನೀವೆಲ್ಲ ಸಾರ್ವಜನಿಕರು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನದೊಂದು ಮನವಿ ಇದೆ. ಇಂಥ ಘಟನೆಗಳು ನಿಮ್ಮ ಕಣ್ಣೆದುರು ನಡೆದಾಗ ದಯವಿಟ್ಟು ಯಾರೋ ಸುಮ್ಮನೆ ಇರೋದಕ್ಕೆ ಹೋಗಬೇಡಿ. ದಯಮಾಡಿ ಪ್ರಶ್ನೆ ಮಾಡಿ. ಇಂಥ ವಿ ಐ ಪಿ ಕಲ್ಚರ್ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಧ್ವನಿ ಎತ್ತಬೇಕಾಗಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾವೆಲ್ಲರೂ ಸಹ ನೀವೂ ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ. ದಯಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಹೆಚ್ಚು ಶೇರ್ ಮಾಡೋದ್ರ ಜೊತೆಗೆ ಈ ಸಿಸ್ಟಮ್ಗೆ ತಲುಪೋ ರೀತಿಯಲ್ಲಿ ನೀವು ಮಾಡಿ ಅಂತ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.